Dear students, I am Subhansha Bes, Assistant Professor, Department of Commerce, Government Fakulty College, Server. Today I am going to discuss about banking sector reforms. Banking sector reforms are ongoing process. It is the reforms of Indian banking sector under the objectives of solving the chronic non-profit earning problems and strengthening of the overall health of the ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಟು ಫೇಸ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಂತಂದರೆ ದೀರ್ಘಕಾಲದ ಲಾಭರಹಿತ ಗಳಿಕೆಯ ಸಮಸ್ಯೆಗಳನ್ನು ಪರಿಹರಿಸುವುದು, ಅಂತಾರಾಷ್ಟ್ರೀಯ ಸ್ಪರ್ಧೆಗಳನ್ನು ಎದುರಿಸಲು ಸಾರ್ವಜನಿಕ ವಲಯದ ಬ್ಯಾಂಕಿಗಳ ಒಟ್ಟಾರೆ ಆರೋಗ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಯ ಅವಶ್ಯಕತೆಯಾಗಿದೆ. ದ ಬ್ಯಾಂಕಿಂಗ್ ಸೆಕ್ಟರ್ ಈಸ್ ದಿ ಹಾರ್ಟ್ ಆಫ್ ಆಲ್ ದ ಎಕನಾಮಿಕ್ ಆಕ್ಟಿವಿಟಿ ಆಫ್ ಕಂಟ್ರಿ ಆ್ಯಂಡ್ ಸ್ಮಾಲ್ ಚೇಂಜಸ್ ಇನ್ ಇಟ್ಸ್ ರೆಗ್ಯುಲೇಷನ್ ಎಫೆಕ್ಟ್ ದಿ ಎಂಟೈರ್ ಎಕಾನಮಿ. ಅಂದರೆ ಬ್ಯಾಂಕಿಂಗ್ ಕ್ಷೇತ್ರವು ದೇಶದ ಎಲ್ಲ ಆರ್ಥಿಕ ಚಟುವಟಿಕೆಗಳ ಹೃದಯವಾಗಿದೆ. ಅದರ ನಿಯಂತ್ರಣದಲ್ಲಿನ ಸಣ್ಣ ಬದಲಾವಣೆಯು ಇಡೀ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ. The examples we have all seen is demonetization and how it influenced every one of us. The banks are institutions that impinge on the economy on affects their performance for better or worse. ಅಂದರೆ ಉದಾಹರಣೆಗೆ ಡಿಮಾನಿಟೈಸೇಷನ್ ಮತ್ತು ಅದು ನಮ್ಮಲ್ಲಿ ಪ್ರತಿಯೊಬ್ಬರ ಮೇಲೆ ಹೇಗೆ ಪ್ರಭಾವ ಬೀರುವುದು ಎಂಬುದು ಬ್ಯಾಂಕಿಂಗ್ಗಳ ಆರ್ಥಿಕತೆಗೆ ಅಡ್ಡಿಯುಂಟು ಮಾಡುವ ಮತ್ತು ಉತ್ತಮ ಅಥವಾ ಕೆಟ್ಟದ್ದಾಗಿ ಅವುಗಳ ಕಾರ್ಯಕ್ಷಮತೆಯನ್ನು ಪರಿಣಾಮ ಬೀರುವ ಸಂಸ್ಥೆಗಳು ಬ್ಯಾಂಕಿಂಗ್ ವ್ಯವಸ್ಥೆಯ ಬಂಡವಾಳ ಕ್ರೋಢೀಕರಣ ಉಳಿತಾಯವನ್ನು ಪ್ರೋತ್ಸಾಹಿಸುವ ಮೂಲಕ ಬೆಳವಣಿಗೆ, ಬಂಡವಾಳವನ್ನು ಸಜ್ಜುಗೊಳಿಸುವ ಮತ್ತು ಪರ್ಯಾಯ ಬಳಕೆಗಾಗಿ ಬಂಡವಾಳವನ್ನು ಹಂಚಿಕೆ ಇತ್ಯಾದಿಗಳಿಗೆ ಸಹಾಯ ಮಾಡುತ್ತದೆ. ಹೌದಾ? ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್. ಭಾರತದಲ್ಲಿ ಬ್ಯಾಂಕಿಂಗ್ ವಲಯ ಸುಧಾರಣೆಗಳ ಉದ್ದೇಶಗಳು. ಫಸ್ಟ್ ಒನ್, ಬ್ರಿಂಗಿಂಗ್ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಪರಿವರ್ತನೆ ತರುತ್ತದೆ. ರಿಫಾರ್ಮ್ಸ್ ವರ್ ಏಮ್ಡ್ ಅಟ್ ಬ್ರಿಂಗಿಂಗ್ ಎ ಟ್ರಾನ್ಸ್ಫಾರ್ಮೇಷನ್ ಚೇಂಜಸ್ ಇನ್ ದಿ ಸ್ಟ್ರಕ್ಚರ್, ಎಫಿಷಿಯನ್ಸಿ ಆ್ಯಂಡ್ ಸ್ಟೆಬಿಲಿಟಿ ಆಫ್ ದಿ ಬ್ಯಾಂಕಿಂಗ್ ಸಿಸ್ಟಮ್ ಆ್ಯಂಡ್ ಆಲ್ಸೋ ಇಂಟಿಗ್ರೇಷನ್ ವಿತ್ ದಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್. ಅಂತಂದರೆ ಸುಧಾರಣೆಗಳು ಬ್ಯಾಂಕಿಂಗ್ ವ್ಯವಸ್ಥೆಯ ರಚನೆ, ದಕ್ಷತೆ ಮತ್ತು ಸ್ಥಿರತೆಯಲ್ಲಿ ಬದಲಾವಣೆ ತರುವ ಉದ್ದೇಶದಿಂದ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳೊಂದಿಗೆ ಏಕೀಕರಣವನ್ನು ಸಹ ಹೊಂದಿದೆ. ಸೆಕೆಂಡ್ ಒನ್, ಕಾಂಪಿಟೇಟಿವ್ ಅಂದರೆ ಸ್ಪರ್ಧಾತ್ಮಕ. ಟು ಮೇಕ್ ಇಂಡಿಯನ್ ಬ್ಯಾಂಕ್ಸ್ ಇಂಟರ್ನ್ಯಾಷನಲಿ ಕಾಂಪಿಟೇಟಿವ್ ಆ್ಯಂಡ್ ಎನ್ಕರೇಜ್ ದೆಮ್ ಟು ಪ್ಲೇ ಆ್ಯನ್ ಎಫೆಕ್ಟಿವ್ ರೋಲ್ ಇನ್ ಅಸಿಲೇಟಿಂಗ್ ದ ಪ್ರೋಸೆಸ್ ಆಫ್ ಗ್ರೋತ್. ಅಂತಂದರೆ ಭಾರತೀಯ ಬ್ಯಾಂಕುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಾತ್ಮಕವಾಗಿಸಲು ಮತ್ತು ಬೆಳವಣಿಗೆಯ ಪ್ರಕ್ರಿಯೆಗಳನ್ನು ವೇಗಗೊಳಿಸಲು ಪರಿಣಾಮಕಾರಿ ಪಾತ್ರ ವಹಿಸಲು ಅವರನ್ನು ಪ್ರೋತ್ಸಾಹಿಸುವುದು. ನೆಕ್ಸ್ಟ್, ಸ್ಟೆಬಿಲಿಟಿ. ಇಟ್ ಮೀನ್ಸ್ ಸ್ಥಿರತೆ. The reforms in the banking sector in India intended to enhance the stability and efficiency of bank. ಅಂದರೆ ಭಾರತದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸುಧಾರಣೆಗಳು ಬ್ಯಾಂಕ್ಗಳ ಸ್ಥಿರತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಟು ರಿಮೂವ್ ಆರ್ಗನೈಜೇಷನಲ್ ರಿಜಿಡಿಟೀಸ್ ಅಂದರೆ ಕಾರ್ಯಾಚರಣೆಯ ಬಿಗಿತವನ್ನು ತೆಗೆದುಹಾಕುವುದು. ಟು ರಿಮೂವ್ ದಿ ಆಪರೇಷನಲ್ ರಿಜಿಡಿಟೀಸ್ ಇನ್ ದ ಕ್ರೆಡಿಟ್ ಡೆಲಿವರಿ ಸಿಸ್ಟಮ್ ಟು ಎನ್ಶೂರ್ ಅಲೋಕೇಶನ್ ಎಫಿಷಿಯನ್ಸಿ ಆ್ಯಂಡ್ ಅಚೀವ್ ಆಫ್ ಸೋಷಿಯಲ್ ಆಬ್ಜೆಕ್ಟಿವ್ಸ್. ಅಂತಂದರೆ ಹಂಚಿಕೆ, ದಕ್ಷತೆ ಮತ್ತು ಸಾಮಾಜಿಕ ಉದ್ದೇಶಗಳ ಸಾಧನೆಯನ್ನು ಖಚಿತಪಡಿಸಿಕೊಳ್ಳಲು ಕ್ರೆಡಿಟ್ ವಿತರಣಾ ವ್ಯವಸ್ಥೆಯಲ್ಲಿನ ಕಾರ್ಯಾಚರಣೆಯ ಬಿಗಿತಗಳನ್ನು ತೆಗೆದುಹಾಕುವುದು. ನೆಕ್ಸ್ಟ್, ಟು ರಿಮೂವ್ ದಿ ಆಪರೇಷನಲ್ ರಿಸ್ಕ್. ನೆಕ್ಸ್ಟ್, ರೆಡ್ಯೂಸಿಂಗ್ ದ ವೆಲ್ನರಬಿಲಿಟಿ ಅಂದರೆ ದುರ್ಬಲತೆಯನ್ನು ಕಡಿಮೆ ಮಾಡುವುದು. ಅಂದರೆ ಆರ್ಥಿಕ ವಾತಾವರಣದಲ್ಲಿನ ಏರಿಳಿತದ ಹಿನ್ನೆಲೆ ಬ್ಯಾಂಕುಗಳ ದುರ್ಬಲತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಬಲಪಡಿಸುವ ಕ್ರಮವನ್ನು ಏನಾಗುತ್ತಲ್ಲಿ ಜಾರಿಗೊಳಿಸುವುದು ಇರುತ್ತದೆ. ನೆಕ್ಸ್ಟ್, ರೀಸನ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಬ್ಯಾಂಕಿಂಗ್ ರಿಫಾರ್ಮ್ಸ್. ಫಸ್ಟ್ ಒನ್, ವಿಟ್ನೆಸ್ಡ್ ಎ ಸೀರೀಸ್ ಆಫ್ ಡಿಫಿಕಲ್ಟೀಸ್. ಅಂತಂದರೆ ತೊಂದರೆಗಳ ಸರಣಿಗೆ ಸಾಕ್ಷಿಯಾಯಿತು. ದ ಇಂಡಿಯನ್ ಎಕಾನಮಿ ವಿಟ್ನೆಸ್ಡ್ ಎ ಸೀರೀಸ್ ಆಫ್ ಡಿಫಿಕಲ್ಟೀಸ್ ಲೈಕ್ ಅನ್ಸರ್ಟೈನ್ ಪೊಲಿಟಿಕಲ್ ಸಿಚುವೇಶನ್ಸ್, ಡಬಲ್ ಡಿಜಿಟ್ ಇನ್ಫ್ಲೇಷನ್ಸ್, ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಎಕ್ಸೆಟ್ರಾ. ಅಂದರೆ ಭಾರತೀಯ ಆರ್ಥಿಕತೆಯು ಅನಿಶ್ಚಿತ ರಾಜಕೀಯ ಪರಿಸ್ಥಿತಿ, ನಿರಂತರ ಹಣಕಾಸಿನ ಅಸಮತೋಲನ ಮತ್ತು 2 ಅಂಕಿ ಹಣದುಬ್ಬರ ಪರಿಸ್ಥಿತಿಯಿಂದಾಗಿ ಮುಂತಾದ ತೊಂದರೆಗಳ ಸರಣಿಗೆ ಏನಾಯಿತು, ಇಲ್ಲಿ ಸಾಕ್ಷಿಯಾಯಿತು. ನೆಕ್ಸ್ಟ್, ಸ್ಟ್ರೀಮಿಂಗ್ ಅಂತಂದರೆ ರೈಸಿಂಗ್ ದ ಕ್ವಾಲಿಟಿ ಅಂದರೆ ಗುಣಮಟ್ಟವನ್ನು ಹೆಚ್ಚಿಸುವಂತ ಹೇಳ್ತೀವಿ.
A streaming of services needs to be done by the banks to raise the quality of service they provide. ಅಂದರೆ ಬ್ಯಾಂಕಿಗಳು ಒದಗಿಸುವ ಸೇವೆಗಳ ಗುಣಮಟ್ಟವನ್ನು ಹೆಚ್ಚಿಸಲು ಸೇವೆಗಳ ಸ್ಟ್ರೀಮಿಂಗ್ ಇಲ್ಲಿ ಏನಾಗುತ್ತೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೋಟಲ್ ರಿಸ್ಟ್ರಕ್ಚರೀಸ್ ಅಂದರೆ ಎ ಟೋಟಲ್ ರಿಸ್ಟ್ರಕ್ಚರಿಂಗ್ ಆಫ್ ಆಲ್ ದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇಸ್ ದಿ ನೀಡ್ ಆಫ್ ಅವರ್. ಇಟ್ ವಿಲ್ ನಾಟ್ ಓನ್ಲಿ cut down the hug bad debts but also reduce the cost of the staff and operations. ಅಂದರೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಒಟ್ಟು ಪುನರ್ರಚನೆಯ ಸಮಯದ ಅವಶ್ಯಕತೆಯಾಗಿದೆ. ಇದು ಭಾರಿ ಕೆಟ್ಟ ಸಾಲ ಕಡಿತಗೊಳಿಸುವುದಲ್ಲದೆ ಸಿಬ್ಬಂದಿ ಮತ್ತು ಕಾರ್ಯಾಚರಣಾ ವೆಚ್ಚವನ್ನು ಏನಾಗುತ್ತೆ ಇಲ್ಲಿ ಕಡಿಮೆ ಮಾಡುತ್ತೆ. ಅರ್ನ್ ಇನ್ಕಮ್ ಲಾಭ ಗಳಿಸುವುದು. To earn income depending less on interest income, this helps the banks to give more to the consumers and save more investments. ಅಂತ ಬಡ್ಡಿ ಆದಾಯವನ್ನು ಕಡಿಮೆ ಅವಲಂಬಿಸಿ ಆದಾಯ ಗಳಿಸುವ ಬ್ಯಾಂಕ್ಗಳ ಸೇವಾ ವಲಯಕ್ಕೆ ಹೆಚ್ಚು ಒತ್ತು ನೀಡಬೇಕು. ಇದು ಗ್ರಾಹಕರಿಗೆ ಹೆಚ್ಚಿನದನ್ನು ನೀಡಲು ಮತ್ತು ಹೂಡಿಕೆಗಳಿಗಾಗಿ ಹೆಚ್ಚಿನದನ್ನು ಉಳಿಸಲು ಬ್ಯಾಂಕ್ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಫೈನಾನ್ಷಿಯಲ್ ಸಿಚುವೇಶನ್. 1980ರ ಮುಂಚೆ ಹಣಕಾಸಿನ ಪರಿಸ್ಥಿತಿಯು 1990-91ರಲ್ಲಿ ನಿರ್ಣಾಯಕ ಪರಿಸ್ಥಿತಿಯನ್ನು ತಲುಪಿಸಿತು. ಇಲ್ಲೇನಾಗುತ್ತೆ ಹಣಕಾಸಿನ ಬಿಕ್ಕಟ್ಟು ಏನಾಗುತ್ತೆ ಜಾಸ್ತಿ ಮಟ್ಟದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ತಲುಪ್ತಾ ಹೋಯಿತು. ಸ್ಲೋ ಡೌನ್ ಆಫ್ GDP. ಗ್ರೋತ್ ಆಫ್ ರಿಯಲ್ GDP ಡಿಕ್ಲರೇಟೆಡ್ ಪಾರ್ಟ್ಲಿ ಬಿಕಾಸ್ ಆಫ್ ಲೋಯರ್ ಇಂಡಸ್ಟ್ರಿಯಲ್ ಗ್ರೋತ್ ಆ್ಯಂಡ್ ಪಾರ್ಟ್ಲಿ ಬಿಕಾಸ್ ಆಫ್ ದಿ ಸ್ಲೋ ಡೌನ್ ಇನ್ ಅಗ್ರಿಕಲ್ಚರ್. ಅಂದರೆ ನೈಜ GDPಯ ಬೆಳವಣಿಗೆ ಏನಾಗುತ್ತೆ ಭಾಗಾಂಶ ಕೈಗಾರಿಕಾ ಬೆಳವಣಿಗೆಯಿಂದಾಗಿ ಮತ್ತು ಭಾಗಾಂಶ ಕೃಷಿಯಲ್ಲಿನ ಮಂದಗತಿಯ ಕಾರಣದಿಂದಾಗಿ ಕಡಿಮೆ ಆಗ್ತಾ ಹೋಯಿತು. ನೆಕ್ಸ್ಟ್ ಲೋಯರ್ ಗೌರ್ನಮೆಂಟ್ ಇನ್ವೆಸ್ಟ್ಮೆಂಟ್ಸ್. ಅಂದರೆ ದ ಇಂಡಸ್ಟ್ರೀಸ್ ವರ್ ಅಫೆಕ್ಟೆಡ್ ಬಿಕಾಸ್ ಆಫ್ ಲೋಯರ್ ಗೌರ್ನಮೆಂಟ್ ಇನ್ವೆಸ್ಟ್ಮೆಂಟ್ಸ್, ನಾನ್ ಅವೈಲಬಿಲಿಟಿ ಆಫ್ ಇನ್ಪುಟ್ ಡ್ಯೂ ಟು ಇಂಪೋರ್ಟ್. ಅಂದರೆ ಸರ್ಕಾರದ ಕಡಿಮೆ ಹೂಡಿಕೆಯ ಅಮೂರು ಒತ್ತಾಯದಿಂದಾಗಿ ಒಳಹರಿವು ಲಭ್ಯವಿಲ್ಲದಿರುವುದರಿಂದ ಕೈಗಾರಿಕೆಗಳ ಆರ್ಥಿಕತೆಯಲ್ಲಿ ಏನಾಗುತ್ತೆ ಹಿಂಜರಿತಗೊಳ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ನಮಗೆ ಆರ್ಥಿಕ ಸುಧಾರಣೆಗೆ ಅವಶ್ಯಕತೆ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಹಿಸ್ಟ್ರಿ ಆಫ್ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್. ಭಾರತದಲ್ಲಿ ಬ್ಯಾಂಕಿಂಗ್ ವಲಯ ಸುಧಾರಣೆಗಳ ಇತಿಹಾಸ. ಬಿಫೋರ್ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯದ ಮೊದಲು ಮಾಡರ್ನ್ ಬ್ಯಾಂಕಿಂಗ್ ಇನ್ ಇಂಡಿಯಾ ಸ್ಟಾರ್ಟೆಡ್ ವೇ ಬ್ಯಾಕ್ ಟು 1786 ವಿತ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದರೆ ಸ್ವಾತಂತ್ರ್ಯದ ಮೊದಲು ಭಾರತದಲ್ಲಿ ಆಧುನಿಕ ಬ್ಯಾಂಕಿಂಗ್ 1789ರ ಹಿಂದೆಯೇ ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸ್ಥಾಪನೆ ಆಯಿತು. ನೆಕ್ಸ್ಟ್ ಇನ್ 1806 ದ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಡ್ ದ ಫಸ್ಟ್ ಪ್ರೆಸಿಡೆನ್ಸಿ ಬ್ಯಾಂಕ್ ಇನ್ ಕಲ್ಕತ್ತಾ. ಅಂದರೆ 1806ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಏನಾಗುತ್ತೆ ಕಲ್ಕತ್ತಾದಲ್ಲಿ ಮೊದಲ ಪ್ರೆಸಿಡೆನ್ಸಿ ಬ್ಯಾಂಕ್ ಏನಾಗುತ್ತೆ ಸ್ಥಾಪನೆ ಮಾಡಿತು. Two more banks were established in 1840 and 1843 named Bank of Bombay and Bank of Madras. ಅಂದರೆ 1840 ಮತ್ತು 1843ರಲ್ಲಿ ಬ್ಯಾಂಕ್ ಆಫ್ ಬಾಂಬೆ ಮತ್ತು ಬ್ಯಾಂಕ್ ಆಫ್ ಮದ್ರಾಸ್ ಎಂಬ ಹೆಸರಿನಲ್ಲಿ ಎರಡು ಬ್ಯಾಂಕ್ಗಳನ್ನು ಮಾತ್ರ ಮತ್ತೆ ಸ್ಥಾಪನೆ ಮಾಡಿದರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಮ್ ಇಂಟು ಫಾರ್ಮೇಷನ್ ಆನ್ 1st April 1935 ವಿತ್ ದ ಎನೌನ್ಸ್ಮೆಂಟ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏಪ್ರಿಲ್ 1, 1935ರಲ್ಲಿ ಸ್ಥಾಪನೆ ಆಯಿತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1934ರ ಕಾಯ್ದೆಯ ಜಾರಿಗೆ ಬಂದಿತ್ತು. ನೆಕ್ಸ್ಟ್ ದ ಆಬ್ಜೆಕ್ಟಿವ್ಸ್ ಆಫ್ ಎಸ್ಟಾಬ್ಲಿಷಿಂಗ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಸ್ ಸ್ಟೇಟೆಡ್ ಇನ್ ಪ್ರಿಯಾಂಬಲ್ ಟು ದಿ RBI ಆ್ಯಕ್ಟ್ ವಾಸ್ ಟು ರೆಗ್ಯುಲೇಟ್ ದಿ ಇಶ್ಯೂಸ್ ಆಫ್ ಬ್ಯಾಂಕ್ಸ್ ನೋಟ್ಸ್ ಆ್ಯಂಡ್ ದಿ ಕೀಪಿಂಗ್ ಆಫ್ ರಿಸರ್ವ್ಸ್ ವಿತ್ ಎ ವ್ಯೂ ಆಫ್ ಸೆಕ್ಯೂರಿಂಗ್ ಮಾನಿಟರಿ ಸ್ಟೆಬಿಲಿಟಿ ಇನ್ ಇಂಡಿಯಾ. ಅಂದರೆ RBI ಕಾಯ್ದೆಯ ಮುನ್ನಡಿಯಲ್ಲಿ ಹೇಳಿರುವಂತೆ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸುವ ಉದ್ದೇಶ ಭಾರತದಲ್ಲಿ ವಿತ್ತೀಯ ಸ್ಥಿರತೆಯನ್ನು ಭದ್ರಪಡಿಸುವ ದೃಷ್ಟಿಯಿಂದ ಬ್ಯಾಂಕ್ ನೋಟುಗಳ ವಿತರಣೆ ಮತ್ತು ಮೀಸಲುಗಳನ್ನು ಇಟ್ಟುಕೊಳ್ಳುವುದನ್ನು ನಿಯಂತ್ರಿಸುತ್ತದೆ. ನೆಕ್ಸ್ಟ್ ಪೋಸ್ಟ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯದ ನಂತರ ಇವನ್ ಆಫ್ಟರ್ ಇಂಡಿಪೆಂಡೆನ್ಸ್ ದ ಬ್ಯಾಂಕ್ಸ್ ವರ್ ಮೇನ್ಲಿ ಅರ್ಬನ್ ಓರಿಯೆಂಟೆಡ್ ಆ್ಯಂಡ್ ವರ್ ಬಿಹೈಂಡ್ ದಿ ರೀಚ್ ಆಫ್ ದಿ ರೂರಲ್ ಪಾಪ್ಯುಲೇಷನ್. ಅಂದರೆ ಸ್ವಾತಂತ್ರ್ಯದ ನಂತರ ಬ್ಯಾಂಕ್ಗಳು ಮುಖ್ಯವಾಗಿ ನಗರ ಆಧಾರಿತವಾಗಿದ್ದವು ಮತ್ತು ಗ್ರಾಮೀಣ ಜನಸಂಖ್ಯೆಯು ದೂರ ಇಟ್ಟಿದ್ದವು. ಎ ಲಾರ್ಜ್ ಸೆಕ್ಷನ್ ಆಫ್ ದಿ ರೂರಲ್ ಪಾಪ್ಯುಲೇಷನ್ ಸ್ಟಿಲ್ ಹ್ಯಾಡ್ ಟು ಲುಕ್ ಅಪಾನ್ ದಿ ಮನಿ ಲೆಂಡರ್ಸ್ ಎಸ್ ದೇ ರಿಸಾರ್ಟ್ ಫಾರ್ ಕ್ರೆಡಿಟ್. ದಟ್ಸ್ ವೈ ದ ಗೌರ್ಮೆಂಟ್ ಡಿಸೈಡ್ ಟು ನ್ಯಾಷನಲೈಸ್ ಆಲ್ ದ ಮೇಜರ್ ಬ್ಯಾಂಕ್ಸ್ ಇನ್ ಇಂಡಿಯಾ. ಗ್ರಾಮೀಣ ಜನಸಂಖ್ಯೆಯ
ಹೆಚ್ಚಿನ ಭಾಗವು ಲೇವದಿ ವ್ಯವಸ್ಥೆಯನ್ನು ಅವಲಂಬಿಸಿದ್ದಾರೆ. ಅದಕ್ಕಾಗಿ ಭಾರತದ ಎಲ್ಲ ಪ್ರಮುಖ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲು ಸರ್ಕಾರ ನಿರ್ಧರಿಸಿತು. ದ ಫಸ್ಟ್ ನ್ಯಾಷನಲೈಸೇಷನ್ ಟುಕ್ ಪ್ಲೇಸ್ ಇನ್ 1969 ಆ್ಯಂಡ್ ದಿ ಸೆಕೆಂಡ್ ಒನ್ ಈಸ್ 1985. ಮೊದಲನೇದಾಗಿ ಏನು ಮಾಡ್ತಾರೆ, ಭಾರತವು ಕೆಲವು ಬ್ಯಾಂಕ್ಗಳನ್ನು 1960ರಲ್ಲಿ ಮತ್ತು ಎರಡನೇದಾಗಿ 1985ರಲ್ಲಿ ರಾಷ್ಟ್ರೀಕರಣ ಮಾಡಿತು. ನೆಕ್ಸ್ಟ್, ಎಕನಾಮಿಕ್ ಲಿಬರಲೈಸೇಷನ್, ಆರ್ಥಿಕ ಉದಾರೀಕರಣ. ದ ಕಂಟೆಕ್ಸ್ಟ್ ಆಫ್ ಎಕನಾಮಿಕ್ಸ್ ಲಿಬರಲೈಸೇಷನ್ ಆ್ಯಂಡ್ ಗ್ರೋಯಿಂಗ್ ಟ್ರೆಂಡ್ ಟುವರ್ಡ್ಸ್ ಗ್ಲೋಬಲೈಸೇಷನ್, ವೇರಿಯಸ್ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ have been introduced in India to improve the operations efficiency and upgrading the health and financial soundness of banks so that Indian banks can meet internationally accepted standards of performance. ಅಂದರೆ ಉದಾರೀಕರಣ ಮತ್ತು ಜಾಗತೀಕರಣ ಕಡೆಗೆ ಬೆಳೆಯುತ್ತಿರುವ ಪ್ರವೃತ್ತಿಯ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸಲು ಮತ್ತು ಬ್ಯಾಂಕ್ಗಳ ಆರೋಗ್ಯ ಮತ್ತು ಆರ್ಥಿಕ ಉತ್ತಮತೆಯನ್ನು ಹೆಚ್ಚಿಸಲು ಭಾರತದಲ್ಲಿ ವಿವಿಧ ಬ್ಯಾಂಕಿಂಗ್ ವಲಯ ಸುಧಾರಣೆಯು ಪರಿಚಯಿಸಲಾಗಿದೆ. ರಿಫಾರ್ಮ್ಸ್ ಇನ್ ದ ಬ್ಯಾಂಕಿಂಗ್ ಸೆಕ್ಟರ್ ವರ್ ಇಂಟ್ರೊಡ್ಯೂಸ್ ಆನ್ ದಿ ಬೇಸಿಸ್ ಆಫ್ ದ ರೆಕಮೆಂಡೇಷನ್ ಆಫ್ ದಿ ಡಿಫರೆಂಟ್ ಕಮಿಟಿ. ವಿವಿಧ ಸಮಿತಿಗಳ ಶಿಫಾರಸುಗಳ ಆಧಾರದ ಮೇಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ಪರಿಚಯಿಸಲಾಯಿತು. ಫಸ್ಟ್ ನರಸಿಂಹನ್ ಸಮಿತಿ 1991, the second one Verma committee 1996, the third one the Khan committee 1997, and fourth one the second Narasimhan committee 1998. ಇಷ್ಟೇನಾಯ್ತು ನಮಗೆ ಬ್ಯಾಂಕಿಂಗ್ ಕ್ಷೇತ್ರದ ಉದ್ದೇಶ, ಮಹತ್ವ ಮತ್ತು ಅದರ ಇತಿಹಾಸ ನಾವು ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನರಸಿಂಹ ಸಮಿತಿಯ ಶಿಫಾರಸು, ದ ನರಸಿಂಹನ್ ಕಮಿಟಿ ವಿಷಯ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.